Hello friends, welcome to the class ನಾಗೇಶ್ ಇನ್ಫೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿ ವರ್ಷ 2 ಟೈಮ್ಸ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅವರು ನೆಟ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. So this is exam for those who are want to become an assistant professor, want to go for research, doing for PhD. Those who are interested in research also, they have to give net paper. They have to give net. So we will see there are two categories in net. One is net, which is only eligibility for assistant professor. The other one is JRF, which is junior research fellowship. Those who are selected in 6% of total candidates who are appeared for the examinations, ಅಂದರೆ ಎಕ್ಸಾಮ್ಗೆ ಅಟೆಂಡ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳಲ್ಲಿ 6% ಏನು ಯು ಜಿ ಸಿ ರೆಗ್ಯುಲೇಷನ್ಸ್ ಪ್ರಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದರಲ್ಲಿ 6% ವಿದ್ಯಾರ್ಥಿಗಳಿಗೆ ಮಾತ್ರ ನೆಟ್ ಅನ್ನೋ ಒಂದು ಇದನ್ನು ಕೊಡ್ತಾರೆ. ಸೊ ಅದರಲ್ಲಿ 1% ಜನರಿಗೆ, ಸಪೋಸ್ 600 ಜನರಲ್ಲಿ 60 ಜನರಿಗೆ ಮಾತ್ರ, ಸೊ 6 ಜನರಿಗೆ ಆರು ಜನರಿಗೆ ಮಾತ್ರ JRF ಅನ್ನೋದು ಕೊಡ್ತಾರೆ. ಸೊ ಇದು JRF ಅಂದರೆ ಏನು? ಸಪೋಸ್ ನೀವೀಗ ಪ್ರಸ್ತುತ MCom ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಓದ್ತಾ ಇದ್ದರೆ, ನಿಮಗೇನಾದರೂ ರಿಸರ್ಚಲ್ಲಿ ಮುಂದೆ PhD ಮಾಡಿ ರಿಸರ್ಚಲ್ಲಿ ಇಂಟ್ರೆಸ್ಟ್ ಇದ್ದರೆ, ನೀವು MCom ಪ್ರಥಮ ವರ್ಷ ಅಂದರೆ ಫಸ್ಟ್ ಸೆಮಿಸ್ಟರ್ ಮುಗಿದ ನಂತರ ಎರಡನೇ ಸೆಮಿಸ್ಟ್ರಿಗೆ ಎಂಟ್ರಿ ಪಡ್ಕೊಂಡ ನಂತರ ಯು ವಿಲ್ ಏಬಲ್ ಡಸಂಟ್ ಮೀನ್ ಯು ವಿಲ್ ಎಲಿಜಿಬಲ್ ಟು ರೈಟ್ ದ ನೆಟ್ ಆ್ಯಂಡ್ ಸ್ಟೇಟ್ ಎಲಿಜಿಬಲ್ ಟೆಸ್ಟ್ ಆಲ್ಸೋ ಇನ್ ಅವರ್ ಸ್ಟೇಟ್ಸ್. ಸೊ ಯಾಕೆ ನೀವು MCom ಇರುವಾಗಲೇ ನೆಟ್ಟು ಸೆಟ್ಟು KCET ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಇಫ್ ಯು ವಾಂಟ್ ಟು ಬಿಕಮ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್, ಇಫ್ ಯು ಆರ್ ಡ್ರೀಮಿಂಗ್ ಟು ಬಿಕಮ್ ಅನ್ ಟೀಚರ್, ಸೊ ಯು ಹ್ಯಾವ್ ಟು ಟೇಕ್ ದಿಸ್ ಈಸ್ ಎಲಿಜಿಬಿಲಿಟಿ ಟೆಸ್ಟ್. ಇಟ್ ಶುಡ್ ಬಿ ಕಂಪಲ್ಸರಿ ಫಾರ್ ಹೂ ಆರ್ ವಾಂಟ್ ಟು ಬಿಕಮ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಸ್ಟೇಟ್ ಆ್ಯಂಡ್ ಸೆಂಟ್ರಲ್. ಸೊ net means which is national eligibility test. If you pass this examinations, ನೀವು ಈ ಎಕ್ಸಾಮ್ ಪಾಸ್ ಆದರೆ ನ್ಯಾಷನಲ್ ಲೆವೆಲಲ್ಲಿ ಎನಿ ಅದರ್ ಸ್ಟೇಟ್ಸ್ ಆಫ್ ಇಂಡಿಯಾ ಯು ವಿಲ್ ಎಲಿಜಿಬಲ್ ಟು ಟೇಕ್ ಟೀಚಿಂಗ್ ಪ್ರೊಫೆಷನ್ ಹ್ಯಾಸ್. ದೆನ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ KA ಇಂದ ಪ್ರತಿ ವರ್ಷ ಒಂದು ಬಾರಿ ಮಾತ್ರ KCET ಎಕ್ಸಾಮಿನೇಷನ್ಸನ್ನು ನಡೆಸುತ್ತೆ. ಸೊ ಇದರಲ್ಲಿ ಯಾವ ರೀತಿಯಾಗಿ ನೀವು KCET ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು, ಯಾವ ರೀತಿಯಾಗಿ ನೆಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ ಮಾಡುವ ಉದ್ದೇಶ. ಆ್ಯಂಡ್ ಪೇಪರ್ 1 ಸಿಲೆಬಸ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಸೊ ಪ್ರೆಸೆಂಟ್ ನಾವು ಇನ್ನೊಂದು ಸ್ವಲ್ಪ ವಿಚಾರವನ್ನು ತಿಳಿದುಕೊಳ್ಳೋಣ. ಪ್ರೆಸೆಂಟ್ ನೀವು ಯಾರಾದರೂ MCom ಪ್ರಥಮ ವರ್ಷ ದ್ವಿತೀಯ ವರ್ಷದಲ್ಲಿದ್ದರೆ, ಪ್ರಸ್ತುತ ನೀವು MCom ಓದುತ್ತಿರುವ ಸಂದರ್ಭದಲ್ಲಿಯೇ ಈ KCET ನೆಟ್ಟು ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಳ್ಳಿ. ಬಿಕಾಸ್ ಯು ಆರ್ ಆಲ್ರೆಡಿ ಸ್ಟಡಿಂಗ್ ಸಿಲೆಬಸ್. ದೆರ್ ಈಸ್ ನೋ ಡಿಫ್ರೆಂಟ್ ಸಿಲೆಬಸ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್. There are already you are studying marketing management, business management, banking. The commerce paper syllabus we will discuss later.
ಸೊ ಯಾರಾದರೂ ಪ್ರಿಪೇರ್ ಮಾಡ್ತಾ ಇದ್ದರೆ ಇವಾಗಲಿಂದೇ ಪ್ರಿಪೇರ್ ಮಾಡಿ. ಸೊ ಇವತ್ತು ನಾವು ನೆಟ್ಟಲ್ಲಿ ಅಥವಾ ಕೆಸೆಟ್ಟು 2 ಪೇಪರ್ ಹೊಂದಿರ್ತವೆ. 2 ಪೇಪರ್ ಕನ್ಸಿಸ್ಟ್. ಸೊ ಪೇಪರ್ 1 ಬಂದ್ಬಿಟ್ಟು ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡು. 2ನೇ ಪೇಪರು ನೀವು PGಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ಏನು PG ಮಾಡಿರ್ತೀರಲ್ವೋ ಅದು ಒಳಗೊಂಡಿರುತ್ತದೆ. ಸಪೋಸ್ ನಂದು ಕಾಮರ್ಸ್, ಸೊ ನಾನು ಕಾಮರ್ಸ್ ಸಬ್ಜೆಕ್ಟ್ ಮೇಲೆ ನೆಟ್ಟು ಕೆಸೆಟ್ಟನ್ನು ಕೊಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಪೇಪರ್ ಎಲ್ಲ ವಿದ್ಯಾರ್ಥಿಗಳಿಗೂ ಸೇಮ್ ಆಗಿರುತ್ತದೆ. ಸೊ ಟೀಚಿಂಗ್ ಆಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂದರೆ ಮತ್ತೇನಿಲ್ಲ. ಸೊ ಯಾವ ರೀತಿಯಾಗಿ ನೀವು ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡಬೇಕು, ಟೀಚರ್ ಅನ್ನೋರು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಪ್ರಿಪೇರ್ ಆಗಿರಬೇಕು, ಯಾವ ರೀತಿಯಾಗಿ ಎಲ್ಲವನ್ನು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೇ ಒಳಗೊಂಡಿರುತ್ತದೆ. ಸೊ ಈಗ ಮೊದಲನೇ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಮಾತ್ರ ಪೇಪರ್ 1 ಆಗಲಿ ಪೇಪರ್ 2 ಆಗಲಿ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟು 10 ಯೂನಿಟ್ಸನ್ನು ಒಳಗೊಂಡಿರುತ್ತದೆ. ಸೊ ಅದರಲ್ಲಿ ಮೊದಲನೇದು ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನೋ ಒಂದು ಚಾಪ್ಟ್ರು. ಇದರಲ್ಲಿ ಟೀಚಿಂಗ್ ಕಾನ್ಸೆಪ್ಟ್, ಅಬ್ಜೆಕ್ಟಿವ್ಸ್, ಲೆವೆಲ್ಸ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್, ಮೆಮೊರಿ ಲೆವೆಲ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಟೀಚಿಂಗ್ ಯಾವ ರೀತಿ ಆಗಬೇಕು, ಟೀಚಿಂಗ್ನ ಉದ್ದೇಶಗಳು ಯಾವ ರೀತಿ ಇರಬೇಕು, ಟೀಚಿಂಗ್ ಯಾವ ಥರ ಆಗುತ್ತೆ, ಲೆವೆಲ್ಸ್ ಆಫ್ ಟೀಚಿಂಗ್, ಸಣ್ಣ ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಬೇಕು, ಅಡೋಸಲೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್, ಅದೇ ರೀತಿಯಾಗಿ ಮೆಮೊರಿ ಲೆವೆಲ್ ಹೆಂಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇರುತ್ತೆ, ರಿಫ್ಲೆಕ್ಟಿವ್ ಲೆವೆಲ್ ಅಂದರೆ ಏನು ಅನ್ನೋ ಬಗ್ಗೆ ತಿಳಿದುಕೊಳ್ತೀವಿ. ಅದೇ ರೀತಿಯಾಗಿ ಓದುತ್ತಿರುವವರು ಲರ್ನರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಲ್ಟ್ಸ್, ಕಲಿಯುತ್ತಿರುವಂಥವರು. ಅಡೋಸಲೆಂಟ್ ಅಂದರೆ ಚಿಕ್ಕ ಮಕ್ಕಳು ಯಾವ ರೀತಿಯಾಗಿರ್ತಾರೆ, ಅಡಲ್ಟ್ ಲರ್ನರ್ ಯಾವ ರೀತಿ ಇರ್ತಾರೆ, ಅಕಾಡೆಮಿಕ್ ಆ್ಯಂಡ್ ಸೋಷಿಯಲ್, ಎಮೋಷನಲ್, ಕಾಗ್ನಿಟಿವ್, ಇಂಡಿವಿಜುವಲ್ ಡಿಫ್ರೆನ್ಸಸ್ ಯಾವ ರೀತಿ ಇರ್ತದೆ. ಸೊ ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್ ಲರ್ನರ್ ಸಾಫ್ಟ್ವೇರ್ ಮಟೀರಿಯಲ್, ಯಾವ ರೀತಿಯಾಗಿ ಟೀಚಿಂಗ್ ಲರ್ನರ್ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಅದೇ ರೀತಿಯಾಗಿ ಇನ್ಸ್ಟ್ರಕ್ಟರ್ ಫ್ಯಾಕಲ್ಟೀಸ್, ಲರ್ನಿಂಗ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಯಾವ ರೀತಿಯಾಗಿ ಇನ್ಸ್ಟಿಟ್ಯೂಷನ್ ಲರ್ನಿಂಗ್ ಇರಬೇಕು. ಮೆಥಡ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್, ಟೀಚಿಂಗ್ ಸೆಂಟರ್ ವರ್ಸಸ್ ಲರ್ನರ್ ಸೆಂಟರ್ ಮೆಥಡ್ಸ್. ಟೀಚರ್ ಸೆಂಟರ್ ಮೆಥಡ್ಸ್ ಅಂದರೆ ಟೀಚರ್ ಸ್ಟೂಡೆಂಟ್ಸ್ ನಡುವೆ ಯಾವ ರೀತಿ ಟೀಚಿಂಗ್ ಆಗುತ್ತೆ. ಲರ್ನರ್ ಸೆಟ್ಟಿಂಗ್ ಪ್ರತಿಯೊಬ್ಬರು ನಾವು ಓನ್ ಸೆಲ್ಫ್ ಸ್ಟಡಿಯಿಂದ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ. ಆಫ್ಲೈನು ಆನ್ಲೈನ್ ಮೆಥಡ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಪ್ರಸ್ತುತ ಭಾರತ ಸರ್ಕಾರದಲ್ಲಿ ಸ್ವಯಂ ಪ್ರಭಾ ಅನ್ನುವಂಥ ಮೂಕ್ಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾವ ರೀತಿ ಹೇಗೆ ಸ್ಟಡಿ ಲರ್ನಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಇದೆ ಇಲ್ಲಿ. ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಮೆಥಡ್, ICT ಬೇಸ್ಡ್. ಪ್ರಸ್ತುತ ನಾವು ICT ಬೇಸ್ಡ್ ಲರ್ನಿಂಗ್ ಸಿಸ್ಟಮಲ್ಲಿ ಇದ್ದೀವಿ. ಯಾವ ರೀತಿಯಾಗಿ ಕಂಪ್ಯೂಟರ್, ಗ್ಯಾಜೆಟ್ಸ್ ಇವೆಲ್ಲ ಯೂಸ್ ಮಾಡಿ ಲರ್ನಿಂಗ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಇವ್ಯಾಲ್ಯೂಯೇಷನ್ ಸಿಸ್ಟಮ್, ಯಾವ ರೀತಿಯಾಗಿ ಇವ್ಯಾಲ್ಯೂಯೇಷನ್ ಮಾಡುತ್ತಾರೆ. ಪ್ರೆಸೆಂಟ್ ಎಲಿಮೆಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್, ಪ್ರಸ್ತುತ ಯಾವ ರೀತಿ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇದೆ. CBCS ಬಗ್ಗೆ ನಾವು ನೋಡ್ತಿರ್ಬೋದು. ಸಪೋಸ್ ವಿ ವಿಲ್ ನೋ ಪಾಯಿಂಟ್ಸ್ ಬೇಸ್ಡ್, ಪ್ರತಿ ಕ್ಲಾಸ್ಗೆ ಎಷ್ಟು ಪಾಯಿಂಟ್ಸ್ ಅಂತೇಳಿ ಇರ್ತಾ ಇಲ್ವ. ಸೊ ಹೈಯರ್ ಎಜುಕೇಷನ್, ಕಂಪ್ಯೂಟರ್ ಆ್ಯಂಡ್ ಬೇಸ್ಡ್ ಲರ್ನಿಂಗ್ ಯೂನಿವರ್ಸಿಟಿ ಇರುತ್ತೆ. ನೆಕ್ಸ್ಟ್ ರಿಸರ್ಚ್ ಆಪ್ಟಿಟ್ಯೂಡು. ರಿಸರ್ಚ್ ಮೀನಿಂಗ್, ಟೈಪ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವ್ ಆ್ಯಂಡ್ ಪೋಸ್ಟ್ ಪಾಸಿಟಿವ್ ಅಪ್ರೋಚ್ ರಿಸರ್ಚ್. ಮೆಥಡ್ಸ್ ಆಫ್ ರಿಸರ್ಚ್, ಯಾವ ರೀತಿಯಾಗಿ ರಿಸರ್ಚಲ್ಲಿ ಡಿಫ್ರೆಂಟ್ ಟೈಪ್, ಎಕ್ಸ್ಪೆರಿಮೆಂಟಲ್, ಡಿಸ್ಕ್ರಿಪ್ಟಿವ್, ಹಿಸ್ಟೋರಿಕಲ್, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟಿವ್ ರಿಸರ್ಚ್. ಸ್ಟೆಪ್ಸ್ ಆಫ್ ರಿಸರ್ಚ್, ಯಾವ ರೀತಿ ರಿಸರ್ಚ್ ಮಾಡೋ ಸಮಯದಲ್ಲಿ ನೀವು ಸ್ಟೆಪ್ಸ್ ಆಫ್ ರಿಸರ್ಚ್. ಯು ವಿಲ್ ಹ್ಯಾವ್ ಒನ್ ಸಬ್ಜೆಕ್ಟ್ ಇನ್ ರಿಸರ್ಚ್ ಆಪ್ಟಿಟ್ಯೂಡ್, ರಿಸರ್ಚ್ ಡೂಯಿಂಗ್ ರಿಸರ್ಚ್ ವಿಚ್ ಇಸ್ ಕನ್ಸಿಸ್ಟ್ ಆಫ್ 50 marks in 4th semester of MCOM and MBA maybe.
ಸೊ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗು, ಫಾರ್ಮೆಟ್ ಆ್ಯಂಡ್ ಸ್ಟೈಲ್ ಆಫ್ ರೆಫರೆನ್ಸಿಂಗು, ಅಪ್ಲಿಕೇಶನ್ಸ್ ಆಫ್ ICT ಇದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ರಿಸರ್ಚ್ ಎಥಿಕ್ಸ್ ಬಗ್ಗೆ ನೋಡ್ಕೊಳ್ಳೋದು. ನೆಕ್ಸ್ಟ್ ದ ಮೋಸ್ಟ್ ಈಸಿಯಸ್ಟ್ ಸಬ್ಜೆಕ್ಟು. ಸಪೋಸ್ ಈ ಚಾಪ್ಟರ್ನ ನೀವು ಪ್ರಿಪೇರ್ ಆಗಿದ್ದರೆ, ಕಾಂಪ್ರಿಹೆನ್ಷನ್ ಅಂದರೆ ಏನಿಲ್ಲ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, 5 ಕ್ವಶನ್ ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫ್ ಓದ್ಕೊಂಡು ಆನ್ಸರ್ ಮಾಡೋದು ಕಾಂಪ್ರಿಹೆನ್ಷನಲ್ಲಿ. ಸೊ ಕಾಂಪ್ರಿಹೆನ್ಷನ್ ಇದು ಪೇಪರ್ 2 ಅಲ್ಲೂ ಬರುತ್ತೆ, ಪೇಪರ್ 1 ಅಲ್ಲೂ ಬರುತ್ತೆ. ಪೇಪರ್ 1 ಅಲ್ಲಿ 10 ಮಾರ್ಕ್ಸ್ ಅಂದರೆ 5 ಕ್ವಶನ್ಸ್ ಇರುತ್ತೆ. ಅದೇ ರೀತಿ ಕಂಪಲ್ಸರಿ ಬರುತ್ತೆ. ಆ್ಯಂಡ್ ಪೇಪರ್ 2 ಅಲ್ಲಿ ಎರಡು ಕಾಂಪ್ರಿಹೆನ್ಷನ್ ಕೊಟ್ಟಿರ್ತಾರೆ, ವಿಚ್ ಕನ್ಸಿಸ್ಟ್ 10 and 20 ಮಾರ್ಕ್ಸ್. ಸೊ ಇದೊಂದು ಚಾಪ್ಟರ್ನ ಪ್ರಿಪೇರ್ ಮಾಡಿದರೆ ನೀವು ಯು ವಿಲ್ ಗೆಟ್ 30 ಮಾರ್ಕ್ಸ್ 100%. ಯು ವಿಲ್ ಜಸ್ಟ್ ಪ್ರಾಕ್ಟೀಸ್ ಡೈಲಿ ಒನ್ ಕಾಂಪ್ರಿಹೆನ್ಷನ್, ಯು ವಿಲ್ 100% you will get 30 marks. The range of cutoff you will see every examinations net commonly if you do 170 plus you will save, you will get net. In state if you do 160 150 also you will get net KSET. So you if just prepare daily only one comprehension do, if you practice daily you will get 100% 30 marks, or if you less 30 marks you have only 140 marks. There are much scope to do score in this. ಈಸಿಯಾಗಿ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನಾವು ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮಾತು ನಡೆಯುತ್ತೆ, ಕಮ್ಯುನಿಕೇಷನ್ ಯಾವ ರೀತಿಯಾಗಿ ನಡುತ್ತೆ, ಟೈಪ್ಸ್ ಏನು, ಮೀನಿಂಗ್, ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್ ಆಫ್ ಕಮ್ಯುನಿಕೇಷನ್ನು, ಎಫೆಕ್ಟಿವ್ ಕಮ್ಯುನಿಕೇಷನ್ನು, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ಲು, ಬರೆಯೋದ್ರ ಮಕ್ಕಳು ವರ್ಬಲ್ಲು, ನಾನ್ ವರ್ಬಲ್ ಅಂದರೆ ವಿತೌಟ್ ರೈಟಿಂಗು, ಇಂಟರ್ಕಲ್ಚರಲ್ ಗ್ರೂಪ್ ಕಮ್ಯುನಿಕೇಷನ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್, ಟೀಚರ್ ಮತ್ತು ಸ್ಟೂಡೆಂಟ್ಗಳು ಯಾವ ರೀತಿ ಕಮ್ಯುನಿಕೇಷನ್ ಆಗುತ್ತೆ. ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ತೊಂದರೆ ಒಳಗಾಗುವುದು. ಸಪೋಸ್ ನೀವು ಮಾತಾಡ್ತಿರುವಾಗ ಸಪೋಸ್ ಇಂಟರ್ನೆಟ್ ತೊಂದರೆಯಿಂದ ಏನೋ ತೊಂದರೆ ಆಗಿದೆ ಅಂದರೆ ಅದು ಬ್ಯಾರಿಯರ್ಸ್. ಸಪೋಸ್ ಯಾರೋ ತಮಿಳು ಮಾತಾಡೋನು ಬಂದಾಗ ನಮಗೆ ಅರ್ಥವಾಗದೇ ಇರುವ ಸಿಚುವೇಶನ್, ಇದೂ ಒಂದು ಕಮ್ಯುನಿಕೇಷನ್ ಬ್ಯಾರಿಯರ್. ದೇರ್ ಆರ್ ಮೆನಿ ಟೈಪ್ಸ್ ಇನ್ ಲಿಂಗ್ವಿಸ್ಟಿಕ್ ಬ್ಯಾರಿಯರ್, ಕಲ್ಚರಲ್ ಬ್ಯಾರಿಯರ್ಸ್. We will discuss further. Mass media society. Presently we are seeing mass media society. Mass media society ಅಂದ್ರೇನು, ಪ್ರಸ್ತುತ ನಡೆಯುತ್ತಿರುವಂಥದ್ದು ಮಾಸ್ ಮೀಡಿಯಾ, ಪೇಪರ್ ಆಗಲಿ ಮೀಡಿಯಾ ಆಗಲಿ, ಇದ್ರ ಬಗ್ಗೆ ತಿಳ್ಕೊತೀವಿ. ಅದೇ ರೀತಿಯಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡು, ಟೈಪ್ಸ್ ಆಫ್ ರೀಸನಿಂಗು, ನಂಬರ್ ಸೀರೀಸು, ಲೆಟರ್ ಸೀರೀಸು, ಕೋಡ್ಸ್ ಆ್ಯಂಡ್ ರಿಲೇಷನ್ಸು, ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡು, ಫ್ರ್ಯಾಕ್ಷನ್ನು, ಟೈಮು, ಡಿಸ್ಟೆಂಟು, ರೇಷಿಯೋ, ಪ್ರಪೋರ್ಷನ್ ಆ್ಯಂಡ್ ಪರ್ಸಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು, ಇಂಟ್ರೆಸ್ಟು, ಡಿಸ್ಕೌಂಟಿಂಗ್, ಅವರೇಜಸ್. ಲಾಜಿಕಲ್ ರೀಸನಿಂಗ್, ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್. ಇದು ಈ ಚಾಪ್ಟರ್ನ ನಾವು ಈಗೆಲ್ಲ ಬೇಡ, ಇದು ಕ್ಲಾಸ್ ಮಾಡೋ ಟೈಮಿಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಡಾಟಾ ಇಂಟರ್ಪ್ರಿಟೇಷನ್ನು, ಸೊ ಇದನ್ನು ಮ್ಯಾಥಮೆಟಿಕಲ್ ರೀಸನಿಂಗ್ ರಿಲೇಟೆಡ್. ಸೊ ಒಂದು ಚಾರ್ಟ್ ಕೊಟ್ಟಿರ್ತಾರೆ, ಅದರ ಬಗ್ಗೆ ಕ್ವಶನ್ ಕೊಟ್ಟಿರ್ತದೆ. ಇದು ಒಂದು 10 ಮಾರ್ಕ್ಸ್. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT, ಜನರಲ್ ಅಬ್ರಿವೇಷನ್ ಆ್ಯಂಡ್ ಟರ್ಮಿನಾಲಜಿ, ಬೇಸಿಕ್ ಆಫ್ ಇಂಟರ್ನೆಟ್ ಅಂದ್ರೇನು, ಇಮೇಲ್ ಅಂದ್ರೇನು, ಆಡಿಯೋ ಅಂದ್ರೇನು, ವಿಡಿಯೋ ಕಾನ್ಫರೆನ್ಸಿಂಗು, ಡಿಜಿಟಲ್ ಇನಿಷಿಯೇಟಿವ್ಸು ಇನ್ ಹೈಯರ್ ಎಜುಕೇಷನ್, ITC ಆ್ಯಂಡ್ ಗವರ್ನೆನ್ಸು. ಸೊ ನೆಕ್ಸ್ಟ್ 2 ಚಾಪ್ಟರ್ ಇಸ್ ಹೈಯರ್ ಎಜುಕೇಷನ್ನು ಆ್ಯಂಡ್ ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್, ಎನ್ವೈರ್ನ್ಮೆಂಟ್. ಇದು ಕಂಪ್ಲೀಟ್ಲಿ ಎನ್ವೈರ್ನ್ಮೆಂಟು. ಇದು ಡೈನಾಮಿಕ್ ಇನ್ ನೇಚರ್ ಚಾಪ್ಟರ್. ಇದು ಯಾವ ರೀತಿಯಲ್ಲಿ ಏನು ಕೇಳ್ತಾರೆ ಅಂತ ಗೊತ್ತೇ ಇಲ್ಲ. ಸೊ ಸಿಲೆಬಸ್ಸಲ್ಲಿ ಕೊಟ್ಟಿರೋ ಅಂದರೆ ಮೇಲೆ ವಿ ಹ್ಯಾವ್ ಟು ಪ್ರಿಪೇರ್ ದೀಸ್ ಈಸಿ ಚಾಪ್ಟರ್ ಆಲ್ಸೋ. ವಿ ಆಲ್ ನೋ ವಿ ಆರ್ ಆಲ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ದೋ ಯು ವಿಲ್ ಪ್ರಿಪೇರ್ ಈಸಿಲಿ. ಯಾರು ಕಾಂಪಿಟೇಷನ್ ಫೀಲ್ಡಲ್ಲಿ ಇರುವುದಿಲ್ಲ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹ್ಯೂಮನ್ ಆ್ಯಂಡ್ ಎನ್ವೈರ್ನ್ಮೆಂಟ್ ಇಂಟ್ರಾಕ್ಷನ್, ಆಂಥ್ರೋಪೋಜಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ಸ್ ಆನ್ ಎನ್ವೈರ್ನ್ಮೆಂಟ್, ಎನ್ವೈರ್ನ್ಮೆಂಟಲ್ ಇಶ್ಯೂಸು, ಲೋಕಲ್ಲು, ರೀಜನಲ್ಲು, ಗ್ಲೋಬಲ್ಲು, ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಸಾಯಿಲ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ನು, ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸಾಲಿಡ್
liquid, biodegradable, hazardous, climate change and socio-economic and political dimensions. ಇಂಪ್ಯಾಕ್ಟ್ ಆಫ್ ಪೊಲ್ಯೂಟೆನ್ಸ್ ಆನ್ ಹ್ಯೂಮನ್ ಹೆಲ್ತ್, ಮನುಷ್ಯನಿಗೆ ಯಾವ ರೀತಿಯಾಗಿ ಆರೋಗ್ಯದ ಪರಿಣಾಮವನ್ನು ಬೀರುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟ್ ನಾವು ಈಗ ನ್ಯಾಚುರಲ್ hazards ಆ್ಯಂಡ್ ಡಿಸಾಸ್ಟರ್ ಮಿಟಿಗೇಷನ್ ಇನ್ ಸ್ಟ್ರಾಟಜೀಸ್, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್, ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನು, ಕ್ಲೈಮೇಟ್ ಚೇಂಜ್, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸು, ಕೀಟೋ ಪ್ರೋಟೋಕಾಲು, ಮೊನೆಟ್ರಿಯಲ್ ಪ್ರೋಟೋಕಾಲ್, ರಿಯಸಮೆಂಟ್, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಎನರ್ಜಿ, ಇದ್ರ ಬಗ್ಗೆಯೂ ನಾವು ಮುಂದಿನ ತರಗತಿಗಳಲ್ಲಿ ನೋಡ್ಕೋತ ಹೋಗೋಣ. ಆಲ್ಸೋ ಹೈಯರ್ ಎಜುಕೇಷನ್ ಸಿಸ್ಟಮ್, ದಿಸ್ ಈಸ್ ಆಲ್ಸೋ ಡೈನಮಿಕ್ ಇನ್ ನೇಚರ್. ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಪ್ರಸ್ತುತ ಸ್ಥಿತಿಗತಿಯಲ್ಲಿ ಡೆವಲಪ್ಮೆಂಟ್ಸ್ಗಳು ಏನಾಗಿದೆ ಹೈಯರ್ ಎಜುಕೇಷನಲ್ಲಿ, ಅದ್ರ ಬಗ್ಗೆ ನೋಡ್ಕೊಳ್ತಾ ಹೋಗಬೇಕು. ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ, ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ, ಓರಿಯೆಂಟಲ್ ಕನ್ವೆನ್ಷನಲ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ, ಪ್ರೊಫೆಷ್ನಲ್ ಟೀಚಿಂಗ್ ಸ್ಕಿಲ್ ಬೇಸ್ಡ್ ಎಜುಕೇಷನ್, ವ್ಯಾಲ್ಯೂ ಎಜುಕೇಷನ್, ಎನ್ವಿರಾನ್ಮೆಂಟಲ್ ಎಜುಕೇಷನ್, ಇದ್ರ ಬಗ್ಗೆ ಪಾಲಿಸೀಸ್, ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ತೀವಿ. ಸೊ ದೀಸ್ ಆರ್ 10 ಯೂನಿಟ್ಸ್. ಸೊ ಯಾವ ರೀತಿಯಾಗಿ ಪೇಪರ್ ಒನ್ನನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಏನಂತೀರಿ ಸಿಲೆಬಸ್ನ 3 ಟೈಪ್ಗಳಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. ಮೊದಲನೇದು 3 ಟೈಪ್ಸ್ ಯು ಹ್ಯಾವ್ ಟು ಡಿವೈಡ್ ಆಲ್ ದ ಫಸ್ಟ್ ಪೇಪರ್ 1 syllabus 3 different segments 1, 2, 3. So these chapters are very easy in nature. We will know ನಿಮ್ಗೆ ಗೊತ್ತಿರುವಂಥ ಚಾಪ್ಟರ್ಗಳನ್ನು ಇಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. ಮಾಡರೇಟ್ ಇನ್ ನೇಚರ್ ಗೊತ್ತಾದ ಸ್ವಲ್ಪ ಅಂತ ಹೇಳಿದ್ರೆ ಇಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. ನನಗೆ ಗೊತ್ತೇ ಇಲ್ಲ ಅನ್ನೋ ಚಾಪ್ಟರ್ಸ್ ಇಲ್ಲಿ ಡೆವಲಪ್ ಮಾಡಬೇಕು. ಸಪೋಸ್ ನನ್ನ ಪ್ರಕಾರ ನಾವೆಲ್ಲರೂ ಈ ಕಾಂಪಿಟೇಟಿವ್ ಫೀಲ್ಡ್ ಇರೋದರಿಂದ ವಿ ವಿಲ್ ನೋ ಸಮ್ ಆರ್ ಈಜಿ ಚಾಪ್ಟರ್ಸ್. ದೋಸ್ ಹೂ ಆರ್ ನಂಬರ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಗೊತ್ತಿಲ್ಲ ನಮಗೆ, ರಿಸರ್ಚ್ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗೊತ್ತಿಲ್ಲ, ಮ್ಯಾಥಮೆಟಿಕ್ಸ್ ಆ್ಯಂಡ್ ರೀಸನಿಂಗ್ ಆಪ್ಟಿಟ್ಯೂಡ್ ಗೊತ್ತಿದೆಯಾ? ಎಸ್, 1. ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಗೊತ್ತಿದೆ, ಕಂಪ್ಯೂಟರ್ ಬಗ್ಗೆ ಗೊತ್ತಿದೆ. 3 ಚಾಪ್ಟರ್ಸ್ ನನಗೆ ಆಲ್ರೆಡಿ 3 ಚಾಪ್ಟರ್ ಗೊತ್ತು. ಸ್ವಲ್ಪ ಕಷ್ಟಪಟ್ಟರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್ ಬಗ್ಗೆನೂ ಗೊತ್ತಿದೆ. ಸೊ 4 ಚಾಪ್ಟರ್ಸ್ ಆಲ್ರೆಡಿ ನಮ್ಗೆ ಗೊತ್ತಿದ್ವೇ ಇದೆ. ಮಾಡರೇಟ್ ಇನ್ ನೇಚರ್ ಯಾವುದು? ಹೈಯರ್ ಎಜುಕೇಷನ್. ನೆಕ್ಸ್ಟ್ ಯಾವುದು? ಲಾಜಿಕಲ್ ರೀಸನಿಂಗು ಇದು ಗೊತ್ತಿಲ್ಲ, ಇದೊಂದು ಚಾಪ್ಟರ್. ರಿಸರ್ಚ್ ಗೊತ್ತಿಲ್ಲ, ಟೀಚಿಂಗ್ ಗೊತ್ತಿಲ್ಲ. ಈ 3 ಚಾಪ್ಟರ್ ಗೊತ್ತಿಲ್ಲ ನಿಮಗೆ. 3 ಚಾಪ್ಟರ್ ಬಿಟ್ಟು ಕಾಂಪ್ರಿಹೆನ್ಷನ್ ಗೊತ್ತಿದೆ, ಕಮ್ಯುನಿಕೇಷನ್ ಗೊತ್ತಿದೆ, ಮ್ಯಾಥಮೆಟಿಕಲ್ ರೀಸನಿಂಗ್ ಗೊತ್ತಿದೆ. ಸೊ ಈಸಿಯಾಗಿ ಯು ವಿಲ್ ಸ್ಕೋರ್ 80, 70+ in this paper 1. Those who are practice daily comprehension, communication, ICT, environment is dynamic nature. I don't want to discuss this. And you already found these 3 chapters: ICT, communication, comprehension, mathematical reasoning, and data interpretation. These are practice based questions. If you practice daily, you will get 100%. You will attempt 25 questions already covered in this. The remaining chapters were teaching, research. These are not that much critical lessons, which is easy if you revise 3-2 times. Also higher education, environment. So we will discuss
with coming lectures. Will shortly announce some paper 1 classes in YouTube only. So you may take help from my side. What I have experience, I will teach you, guide you, so you may make it for the December or June net. Thank you.